ಈ ವಾರ ಕೂಡ 3 ಸಿನಿಮಾಗಳು ಬಿಡುಗಡೆ ಆಗ್ತಾ ಇದೆ. ಕಳೆದ ವಾರ 7-8 ಸಿನಿಮಾಗಳು ಬಿಡುಗಡೆಯಾಗಿದ್ದವು. ಆ ಸಿನಿಮಾಗಳು ಏನಾದವು ಅಂತ ಸದ್ಯಕ್ಕೆ ಈ ವಾರ ಏನು ಗೊತ್ತಾಗಿಲ್ಲ, ಮುಂದಿನ ವಾರ ಗೊತ್ತಾಗಬೇಕಷ್ಟೇ. ಅದಕ್ಕಿಂತ ಹಿಂದಿನ ವಾರ ಬಿಡುಗಡೆ ಆದ ಸಿನಿಮಾಗಳು ಕೆಲವೆಲ್ಲ ಗೆಲುವನ್ನು ಕಂಡಿದ್ದು. ಸೂಪ್ರಂಸೋ, ಅನಂತರ ರಾಜದ್ರೋಹಿ, ಕೆಲವು ಸಿನಿಮಾಗಳು ಸ್ವಲ್ಪ ಮಟ್ಟಿನ ಯಶಸ್ಸನ್ನು ಗಳಿಸಿದ್ದು ನಿಜ. ಸೂಪ್ರಂಸೋ ದೊಡ್ಡ ಮಟ್ಟಿನ ಯಶಸ್ಸನ್ನು ಗಳಿಸಿದ್ದು ನಿಮಗೆಲ್ಲ ಗೊತ್ತು. ಆನಂತರ ಅದು ಈಗ ಜಿಯೋ ಹಾಟ್ ಸ್ಟಾರಲ್ಲಿ ಬಿಡುಗಡೆ ಕೂಡ ಆಗ್ತಾ ಇದೆ, ಸ್ಟ್ರೀಮಿಂಗ್ ಆಗ್ತಾ ಇದೆ. ಇದೇ ಸೆಪ್ಟೆಂಬರ್ 5ಕ್ಕೆ ನೀವು ನೋಡ್ಬೋದು, OTTಯಲ್ಲಿ ಬಿಡುಗಡೆ ಆಗ್ತಾ ಇದೆ. ಉಳಿದಂತೆ ಈ ವಾರ 3 ಸಿನಿಮಾಗಳು ಯಾವುದಂದರೆ ಗುಂಡ ಮತ್ತು ನಾನು ಭಾಗ 2. ಒಂದು ಭಾಗ ಹಿಟ್ಟಾಗಿತ್ತು, ಆ ಕಾರಣದಿಂದ ಭಾಗ 2 ಕೂಡ ಬರ್ತಾ ಇದೆ. ನಂತರ ರುಧಿರಂ, ಇದು 3-4 ಭಾಷೆಯಲ್ಲಿ ಬರ್ತಾ ಇದೆ. ಮೂಲ ಮಲಯಾಳದಲ್ಲಿ ತಯಾರಾಗ್ತಾ ಇದೆ. ಇದರಲ್ಲಿ ನಟನೆ ಮಾಡಿದವರು ನಮ್ಮವರೇ, ಕನ್ನಡದವರು, ರಾಜ್ ಶೆಟ್ಟಿ. ಹಾಗಾಗಿ ಅದು ಕೂಡ ಈ ವಾರ ಬಿಡುಗಡೆ ಆಗ್ತಾ ಇದೆ. ಇನ್ನೊಂದು ನಿರಂಜನ್ ಶೆಟ್ಟಿ ಅಭಿನಯದ 31 ಡೇಸ್ ಕೂಡ ಈ ವಾರ ಬಿಡುಗಡೆ ಆಗ್ತಾ ಇದೆ. ಇದು ಅಧಿಕೃತವಾಗಿ 3 ಸಿನಿಮಾಗಳು ಬಿಡುಗಡೆ ಆಗ್ತಾ ಇದೆ. ಇನ್ನು ಉಳಿದಂತೆ ಯಾವ ಸಿನಿಮಾಗಳು ಬಿಡುಗಡೆ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ಮಾಡಿ.